ಮಾನ್ವಿತಾ ಹರೀಶ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡದ ಸಿಂಪಲ್ ನಟಿಯರಲ್ಲಿ ಇವರು ಕೂಡ ಒಬ್ರು. ತಾವಾಯ್ತು ತಮ್ಮ ಕೆಲಸ ಆಯಿತು ಅಂತ ಇದ್ದಂಥ ಹೀರೋಯಿನ್. ಹೀರೋಯಿನ್ ಅನ್ನುವಂಥ ಹಮ್ಮು ಬಿಮ್ಮು ಆ್ಯಟಿಟ್ಯೂಡ್ ಇಲ್ಲದಂಥ ನಟಿ ಮಾನ್ವಿತಾ ಹರೀಶ್. ಕೆಂಡ ಸಂಪಿಗೆ ಸಿನಿಮಾ ಮುಖಾಂತರವಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು. ಕೆಂಡ ಸಂಪಿಗೆ ಸೂಪರ್ ಡೂಪರ್ ಹಿಟ್ಟು ಆಯಿತು. ಅದಾದಮೇಲೆ ಶಿವಣ್ಣನ ಜೊತೆಗೂ ಕೂಡ ಆ್ಯಕ್ಟಿಂಗ್ ಮಾಡಿದ್ರು. ಟಗರು ಪುಟ್ಟಿ ಅಂತಾನೆ ಫೇಮಸ್ ಆದರು. ಒಂದಷ್ಟು ಸಿನಿಮಾಗಳನ್ನು ಮಾಡಿದಂಥ ಮಾನ್ವಿತಾ ಇದ್ದಕ್ಕಿದ್ದ ಹಾಗೆಯೇ ಇಂಡಸ್ಟ್ರಿಯಿಂದ ದೂರ ಆದ್ರು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಅವಕಾಶಗಳು ಸಿಗ್ಲಿಲ್ವೋ, ಇವರೇ ಅಂತರ ಕಾಯ್ದುಕೊಂಡ್ರೂ ಗೊತ್ತಿಲ್ಲ. ಆದರೆ ಜೀವನದಲ್ಲಿ ಸಾಕಷ್ಟು ಕಹಿ ಘಟನೆಗಳನ್ನು ಎದುರಿಸಿದಂಥ ಮಾನ್ವಿತಾ 33 ವರ್ಷಕ್ಕೆ ಸಾಕಷ್ಟು ನೋವನ್ನು ಅನುಭವಿಸಿದ್ರು. ತಂದೆ ತಾಯಿ ಇಬ್ಬರನ್ನ ಕಳ್ಕೊಂಡ್ರು. ಅದಾದ ನಂತರ ಮದುವೆ ಆದರು. ಈಗ ಒಬ್ಬ ತಾನು ನಟಿ ಆಗಿದ್ದೆ ಅನ್ನೋದನ್ನು ಮರೆತು ಜೀವನ ನಡೆಸೋದಕ್ಕೆ ಅಂತ ಬಟ್ಟೆ ಮಾರ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಹಾಗೇನೆ ಅವರು ಸ್ವತಃ ನಿಂತು ಬಟ್ಟೆಯನ್ನು ಸೇಲ್ ಮಾಡ್ತಾ ಇದ್ದಂಥ ವಿಡಿಯೋಸು ಫೋಟೋಸು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಅಷ್ಟಕ್ಕೂ ಮಾನ್ವಿತಾ ಮದುವೆ ಆಗಿದ್ದು ಯಾರನ್ನ, ಯಾಕೆ ಬಟ್ಟೆ ಮಾರೋ ಕೆಲಸ ಮಾಡ್ತಾ ಇದ್ದಾರೆ? ಮಾನ್ವಿತಾ ನಿಜವಾಗ್ಲೂ ಇದರಲ್ಲಿ ಖುಷಿಯಾಗಿದ್ದಾರಾ? ಜೀವನದಲ್ಲಿ ಅಂಥದ್ದು ಏನಾಗೋಯ್ತು? ಯಾವುದೇ ಆಫರ್ಗಳು ಬರಲಿಲ್ವಾ, ಅಥವಾ ಇವರೇ ರಿಜೆಕ್ಟ್ ಮಾಡಿದ್ರಾ, ಅಥವಾ ಇವರನ್ನೇ ಎಲ್ಲರೂ ದೂರ ತಳ್ಳಿದ್ರಾ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಸಾಮಾನ್ಯವಾಗಿ ನಮಗೆಲ್ಲರಿಗೂ ನಟ ನಟಿಯರು ಅಂತ ಅಂದರೆ ಅದು ಕಿರಿತೆರೆ ಆಗಿರಲಿ ಹಿರಿತೆರೆ ಆಗಿರಲಿ, ಸಿನಿಮಾ ಆಗಿರಲಿ ಸೀರಿಯಲ್ ಆಗಿರಲಿ, ತುಂಬ ಪಾಶ್ ಇರ್ತಾರೆ, ತುಂಬ ದುಡ್ಡಿರುತ್ತೆ, ತುಂಬ ರಿಚ್ ಆಗಿರ್ತಾರೆ. ಇವ್ರಿಗೆ ದುಡ್ಡಿಗೇನು ಬರ, ದುಡ್ಡಂತೂ ಚೆನ್ನಾಗೇ ಇರುತ್ತೆ, ಅವ್ರ ಲೈಫ್ ಕಲರ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಆದರೆ ಅವರವರ ಕಷ್ಟ ಅವ್ರಿಗೆ ಗೊತ್ತಿರತ್ತೆ. ಅವರು ಎಲ್ಲಿಂದ ದುಡ್ಡು ತರ್ತಿರ್ತಾರೆ, ಹೇಗೆ ಜೀವನ ಮಾಡ್ತಾ ಇರ್ತಾರೆ, ಅವರು ಹೈಫೈ ಆಗಿ ಕಾಣೋದಕ್ಕೆ, ರಿಚೆಸ್ಟ್ ಆಗಿ ಕಾಣೋದಕ್ಕೆ ಎಷ್ಟು ಸಾಲ ಮಾಡ್ಕೊಂಡಿರ್ತಾರೆ, ಇದೆಲ್ಲವೂ ಕೂಡ ಅವ್ರವ್ರಿಗೆ ಗೊತ್ತಿರುತ್ತೆ. ದೂರದಿಂದ ನೋಡೋ ನಮಗೆ ಅವ್ರ ಲೈಫ್ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಇನ್ನೂ ಒಂದು ವಿಚಾರ, ಒಬ್ಬ ನಟಿಯಾಗಿ ಜೀವನ ಮಾಡಿದವರಿಗೆ, 2 ಸೂಪರ್ ಡೂಪರ್ ಹಿಟ್ ಸಿನಿಮಾವನ್ನು ಕೊಟ್ಟವ್ರಿಗೆ ಏಕ್ದಮ್ ಯಾವುದೇ ಅವಕಾಶಗಳಿಲ್ಲ, ಅಥವಾ ಯಾವುದೇ ಸಿನಿಮಾಗಳಿಲ್ಲ, ಅಥವಾ ಕೈಯಲ್ಲಿ ದುಡ್ಡಾಡ್ತಿಲ್ಲ ಅಂತಂದಾಗ ಅವ್ರ ಮನಸ್ಥಿತಿಗೆ ಏನಾಗ್ಬೋದು, ಅವ್ರು ಯಾವ ಹಂತಕ್ಕೆ ಹೋಗ್ಬೋದು ಅನ್ನೋದು ತುಂಬ ಜನರ ಆಲೋಚನೆಗಳು. ಈ ಕಾರಣಕ್ಕಾಗಿ ನಮ್ಮಲ್ಲಿ ಅನೇಕ ನಟಿಯರು ತಪ್ಪು ದಾರಿ ಹಿಡಿದಿರೋದುಂಟು. ಮದುವೆ ಆಗೋದು, ಡಿವೋರ್ಸ್ ಕೊಡೋದು, ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿರೋದು, ಮದುವೆ ಆಗಿ 10 ವರ್ಷ ಆದಮೇಲೆ ಡಿವೋರ್ಸ್ ಕೊಟ್ಟು ಇನ್ಯಾವುದೋ ತೆಲುಗಲ್ಲಿ ಹೋಗಿ ಮದುವೆ ಆಗೋದು, ಮದುವೆ ಆದಮೇಲೆ ಹೆಂಗೆಂಗೋ ಆಡೋದು, ಅಥವಾ ಅವಕಾಶಕ್ಕೋಸ್ಕರ ಎಲ್ಲ ಬಿಚ್ಚಿ ತೋರಿಸುವಂಥದ್ದು, ಈ ಥರದ್ದೆಲ್ಲ ಮಾಡುವಂಥ ಹೀರೋಯಿನ್ಸನ್ನು ನಾವು ನೋಡಿದ್ದೀವಿ. 40+ ಆದಂಥ ಹೀರೋಯಿನು ತಾನು ಸಿನಿಮಾದಲ್ಲಿ ನಟಿಸ್ತಾ ಇದ್ದಂಥವರು, ತಾನು 40 ವರ್ಷ ಪ್ರಾಯದವರು, ನನಗೆ ಮಗ ಇದ್ದಾನೆ ಅನ್ನೋದನ್ನು ಮರೆತು ಚಡ್ಡಿ ಹಾಕ್ಕೊಂಡು ಇವತ್ತು ಅವಕಾಶಕ್ಕೋಸ್ಕರ ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಅದೆಲ್ಲವನ್ನ ಹೋಲಿಸ್ಕೊಂಡ್ರೆ ಮಾನ್ವಿತಾ ತುಂಬಾ ಡಿಫ್ರೆಂಟ್ ಅಂತ ಅನ್ನಿಸ್ತಾರೆ. ಕಷ್ಟಪಟ್ಟು ದುಡಿತಾ ಇದ್ದಾರೆ. ಹೌದು, ಮಾನ್ವಿತಾ ಅವರು 3-4 ವರ್ಷದ ಹಿಂದೆ ಸಂಗೀತಕಾರರೊಬ್ಬರನ್ನು ಮದುವೆ ಆಗ್ತಾರೆ. ಅವರು ಸಂಗೀತ ಡೈರೆಕ್ಟರು ಮತ್ತು ನಿರ್ದೇಶಕ, ಈ ಥರದ್ದೆಲ್ಲ ಸಣ್ಣ ಪುಟ್ಟದ್ದೆಲ್ಲ ಮಾಡಿದ್ದಾರೆ. ಇಬ್ಬರೂ ಒಬ್ರಿಗೊಬ್ರು ಒಪ್ಪಿಕೊಂಡು ಪರಸ್ಪರ ಪ್ರೀತಿಸಿ ಮದುವೆ ಆಗ್ತಾರೆ ಅಂತ ಹೇಳ್ತಾರೆ. ಮದುವೆಯು ಕೂಡ ನಾರ್ಮಲ್ ಆಗಿ ನಡೆದಿತ್ತು. ಅದಾದಮೇಲೆ ಮಾನ್ವಿತಾಗೆ ಹೇಳಿಕೊಳ್ಳುವಂಥ ಅವಕಾಶಗಳು ಸಿಕ್ಕಿಲ್ಲ. ಸಣ್ಣ ಪುಟ್ಟದಲ್ಲೊಂದು ಇಲ್ಲೊಂದು ಯಾವುದಾದ್ರೂ ಅವಕಾಶ ಸಿಕ್ಕಿದ್ರೂ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗುವಂಥ ಸಿನಿಮಾದಲ್ಲಿ ಅವ್ರು ನಟಿಸಿಲ್ಲ. ಆದರೆ ಅವ್ರು ಯಾವತ್ತೂ ಕೂಡ ನನ್ನ ಜೀವನ ಹೀಗಾಯಿತು, ಇವು ನಾನು ಹೀರೋಯಿನ್ ಆಗಿದ್ದೋಳು, ಇವು ನನ್ನ ಕೈಲಿ ದುಡ್ಡಿರಬೇಕಾಗಿತ್ತು, ಆ ಥರದ್ದು ಯೋಚನೆ ಮಾಡಿದಂಥ ಹುಡುಗಿನೇ ಅಲ್ಲ. ತುಂಬ ಸಿಂಪಲ್ ಆಗಿ ಬದುಕ್ತಾ ಇದ್ದಾರೆ. ಈಗ ಅವ್ರಿಗೆ 33 ವರ್ಷ. ಗಂಡನ ಮೇಲೂ ಡಿಪೆಂಡ್ ಆಗ್ದೇನೆ, ತಂದೆ ತಾಯಿನೂ ಇಲ್ಲದೇನೆ ಎಷ್ಟರ ಮಟ್ಟಿಗೆ ತನ್ನ ಜೀವನ ಮಾಡ್ಬೋದು, ತನ್ನ ಜೀವನವನ್ನು ಹೇಗೆ ತಾನು ಕಟ್ಕೊಳ್ಬೋದು ಅನ್ನೋದನ್ನು ಆಕೆ ಅರ್ಥ ಮಾಡ್ಕೊಂಡಿದ್ದಾರೆ. ತನ್ನದೇ ಓನ್ ಬ್ರ್ಯಾಂಡ್ ಬಟ್ಟೆಯನ್ನು ತಯಾರಿಕೆ ಮಾಡ್ತಾ ಇದ್ದಾರೆ. ಮಾನ್ವಿತಾ ಅವರು ಅವರದ್ದೇ ಓನ್ ಬ್ರ್ಯಾಂಡ್ ಕಂಪನಿಯನ್ನು ಹೊಂದಿದ್ದಾರೆ, ಬಟ್ಟೆ ಕಂಪನಿಯನ್ನು. ಅದನ್ನು ಖುದ್ದಾಗಿ ಅವರೇ ಸೇಲ್ಸ್ ಕೂಡ ಮಾಡ್ತಾರೆ. ಇನ್ಯಾರನ್ನೋ ಬಿಟ್ಟು ಅಥವಾ ಇನ್ನೆಲ್ಲೋ ಮಾರಾಟ ಮಾಡಲ್ಲ. ಅವರೇ ಹೋಗಿ ಈ ಬಟ್ಟೆ ಈ ಥರ ಇದೆ, ಈ ಕ್ವಾಲಿಟಿದು, ಇದನ್ನು ಈ ಥರ ಯೂಸ್ ಮಾಡಬೇಕು, ಇದಕ್ಕೆ ಇಷ್ಟು ಪ್ರೈಸು, ಯಾಕಿಷ್ಟು ಪ್ರೈಸು, ಎಲ್ಲವನ್ನ ಖುದ್ದಾಗಿ ನಿಂತು ಅವರೇ ವಿವರಿಸ್ತಾರೆ. ಇನ್ಯಾರನ್ನೋ ಬೇರೆಯವ್ರನ್ನ ಕರೆಸ್ಕೊಂಡು ಬಂದು ಸೇಲ್ಸ್ ಮಾಡುವಂಥದ್ದು ಈ ಥರದ್ದು ಮಾಡೋದಿಲ್ಲ. ಅಂದರೆ ಮಾನ್ವಿತಾ ಅವರಿಗೆ ಅವರ ಕೆಲಸ ಕಾರ್ಯದ ಬಗ್ಗೆ ಎಷ್ಟು ಶ್ರದ್ಧೆ ಇದೆ ಮತ್ತು ಎಷ್ಟು ಡೆಡಿಕೇಶನ್ ಇದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಅದು ಅಲ್ಲದೆ ಮಾನ್ವಿತಾ ಬಗ್ಗೆ ಯಾಕೆ ಖುಷಿ ಆಗುತ್ತೆ ಅಂದರೆ, ಇವತ್ತು ಅದು ಎಷ್ಟೋ ಹೀರೋಯಿನ್ಸ್ಗಳು ಯಾರ್ಯಾರಿಗೂ ಪಂಗ್ನಾಮ ಹಾಕಿ ಕೋಟಿ ಕೋಟಿ ದುಡ್ಡು ವಸೂಲಿ ಮಾಡಿ ಕಾರು, ಮನೆ, ಫ್ಲ್ಯಾಟು, ಸೈಟು ಅಂತ ತಗೊಳ್ತಾ ಇರಬೇಕಾದ್ರೆ, ತಾನು ಸಂಪ್ರದಾಯಬದ್ಧವಾಗಿ ಗಂಡನ ಜೊತೆಗೆ ಜೀವನ ಮಾಡೋದ್ರ ಜೊತೆಗೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದಕ್ಕೆ ಹೋರಾಡ್ತಾ ಇರುವಂಥದ್ದು, ಏನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು, ನನ್ನ ಹೀರೋಯಿನು ಇದನ್ನೆಲ್ಲ ಮಾಡಬಾರ್ದು, ಮುಜುಗರ ಆಗುತ್ತೆ ಅನ್ನೋದು ಇಲ್ಲದೇನೆ
ನಾನು ಎಲ್ರ ಥರ ಸಾಮಾನ್ಯ, ನಾನು ಎಲ್ರ ಥರ ಸಾಮಾನ್ಯ ಮಹಿಳೆ, ಇರೋ ತನಕ ದುಡಿತೀನಿ ಅಂತ ಹೇಳ್ತಾ ದುಡಿತಾ ಇರುವಂಥ ಮಾನ್ವಿತಾ ಅವರನ್ನು ನೋಡಿದ್ರೆ ಖುಷಿ ಆಗುತ್ತೆ. ಹೌದು, ಇತ್ತೀಚೆಗೆ ಯು ಬಿ ಸಿಟಿಯಲ್ಲಿ ಒಂದು ಸೇಲ್ಸ್ ಹಾಕಿದ್ರು. ಅಲ್ಲಿ ಮಾನ್ವಿತಾ ಅವರು ತಮ್ಮದೇ ಓನ್ ಬ್ರ್ಯಾಂಡ್ ಬಟ್ಟೆಯನ್ನು ಎಲ್ರಿಗೂ ಪರಿಚಯಿಸಿದ್ದಾರೆ. ಕೊಂಡ್ಕೊಳ್ಳೋಕ್ಕೆ ಬಂದವರಿಗೆ ಅದನ್ನು ವಿವರಿಸಿಯೂ ಕೂಡ ಹೇಳಿದ್ದಾರೆ. ಮಾನ್ವಿತಾ ಅವರ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಅವರಿಗೆ ಅವಕಾಶ ಇಲ್ಲದೆ ಬಟ್ಟೆ ಮಾರ್ತಾ ಇದ್ದಾರೆ ಅನ್ನೋ ಥರ ಸುದ್ದಿ ಆಗಿದೆ. ಅದು ಬಟ್ಟೆ ಮಾರ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಅವರ ಇಂಡಸ್ಟ್ರಿಯನ್ನು ಬದಲಿಸಿಕೊಂಡಿದ್ದಾರೆ. ಇಲ್ಲಿವರೆಗೂ ಅವರು ನಟಿ ಆಗಿದ್ರು, ಈಗ ಅವರು ತನ್ನೊಬ್ಬ ಬಿಸ್ನೆಸ್ ವುಮೆನ್ ಆಗಬೇಕು ಅಂತ ಬಯಕೆ ಹೊಂದಿದ್ದಾರೆ ಮತ್ತು ಅದಕ್ಕೆ 100% ಡೆಡಿಕೇಶನ್ ಕೂಡ ಇದೆ ಅನ್ನೋದು ಈ ವಿಡಿಯೋ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ. ಸೊ ತಾನು ಬೇರೆ ಇನ್ಯಾರನ್ನೋ ಅಫೇರಲ್ಲಿ ಇಟ್ಕೊಳ್ಳೋದು ಅಥವಾ ದುಡ್ಡು ಮಾಡೋದಕ್ಕೆ ಇನ್ಯಾವುದೋ ಮಾರ್ಗವನ್ನು ಅನುಸರಿಸುವಂಥದ್ದು, ಇಂಥ ನಟಿಯರ ನಡುವೆ ಮಾನ್ವಿತಾ ಅವರನ್ನು ನೋಡಿದಾಗ ತುಂಬಾ ಒಳ್ಳೆ ಹುಡುಗಿ ಅಥವಾ ಈ ಥರ ಇರಬೇಕು ಅಂತ ಅನಿಸುತ್ತೆ. ಸೊ ಮಾನ್ವಿತಾ ಅವ್ರಿಗೆ ಅವಕಾಶ ಸಿಗಲಿ, ಸಿನಿಮಾದಲ್ಲೂ ಕೂಡ ಅವ್ರು ನಟಿಸಲಿ, ಸಿನಿಮಾ ಇಂಡಸ್ಟ್ರಿಯನ್ನು ಬಿಟ್ಟು ಹೋಗೋದು ಬೇಡ, ಯಾವಾಗ ಅವಕಾಶಗಳು ಸಿಗುತ್ತೋ ಅವಾಗೆಲ್ಲ ಅವರುಗಳು ಸಿನಿಮಾದಲ್ಲಿ ನಟಿಸಲಿ ಅನ್ನೋದು ಎಲ್ಲರ ಆಶಯ. ಜೊತೆಗೆ ಅವರ ದಾಂಪತ್ಯ ಜೀವನ ಹೀಗೆ 100 ವರ್ಷ